ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಕುಂದನ್ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಈ ಮೀಟಿಂಗಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಪೇರೆಂಟ್ಸ್ ಇವರಿಬ್ಬರು ಸೇರಿ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಚೇರ್ಮನ್ ಮ್ಯಾಮ್ ಮತ್ತು ಪ್ರಿನ್ಸಿಪಲ್ ಸರ್ ಸೇರಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅರೇಂಜ್ ಮಾಡಿದರು. ಯಾಕೆಂದರೆ ಕೆಲವೊಂದು ವಿಷಯಗಳನ್ನು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಲೇಬೇಕು. ಆ್ಯಂಡ್ ಏನಾದರೂ ಮಿಸ್ಟೇಕ್ ಆಗ್ತಿದ್ರೆ, ಏನಾದರೂ ನಾವು ಸಜೆಷನ್ ಕೊಡಬೇಕು ಅಂದ್ಕೊಂಡಿದ್ರೆ ಕೊಡ್ಬೋದಿತ್ತು. ಇದು ಈ ಸ್ಕೂಲಲ್ಲಿ ಈ ರೀತಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಕಂಡಕ್ಟ್ ಮಾಡಿದ್ದು ನನಗಂತೂ ತುಂಬಾ ಖುಷಿ ಇತ್ತು. ಆ್ಯಂಡ್ ನಮ್ಮದು ಏನೇನು ಒಪಿನಿಯನ್ ಇರುತ್ತೆ, ಅವ್ರು ಏನಾದರೂ ಈಗ ಸ್ಕೂಲ್ ಇಂಪ್ರೂವ್ ಮಾಡಬೇಕು ಅಥವಾ ಏನಾದರೂ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಬೇಕು, ಏನಾದರೂ ನಾವು ಸಜೆಷನ್ ಕೊಡಬೇಕು ಅಂದರೆ ನಾವು ಕೊಡ್ಬೋದಿತ್ತು. ಇನ್ನು ಟೀಚರ್ಸ್ ಹೆಂಗೆ ಇಲ್ಲಿ ಇರಿಟೇಟ್ ಮಾಡ್ತಾ ಇದ್ದಾರೆ, ಈ ಕ್ಲೆನ್ಸಿನೆಸ್ ಹೆಂಗೆ, ನಾವೇನೇನು ಸ್ಪೋರ್ಟ್ಸ್ ಕೊಡ್ತಾ ಇದ್ದೀವಿ, ನಿಮಗೂ ಎಲ್ಲರಿಗೂ ಗೊತ್ತಾಗಬೇಕಲ್ವಾ. ನಾವು ಇಲ್ಲಿ ಬ್ಯಾಕ್ ಸೈಡ್ ಏನೇನೋ ಮಾಡ್ತಾ ಇರ್ತೀವಿ, ನಿಮ್ಗೇನು ಆ ಇನ್ಫಾರ್ಮ್ ಬಂದಿರಲ್ಲ. ಸೊ ಆ ಇನ್ಫಾರ್ಮೇಟಿವ್ ಎಲ್ಲ ಕ್ಲಾರಿಟಿ ಎಲ್ಲ ನಮಗೂ ನಿಮಗೂ ಒಂದು ಇದು ಸಿಕ್ಕಿದ್ರೆ ನಾನು ಆ್ಯಕ್ಚುಲಿ ತುಂಬ ಡಿಸ್ಕಸ್ ಮಾಡೋದಿತ್ತು. ತುಂಬ ದಿನದ ಕೆಲವು ವಿಷಯಗಳನ್ನು ನಾನು ಡಿಸ್ಕಸ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಈ ಮೀಟಿಂಗ್ ಅರೇಂಜ್ ಮಾಡಿದ ತಕ್ಷಣ ನಾನು ಮಿಸ್ ಮಾಡಿದೆ, ಕರೆಕ್ಟ್ ಟೈಮ್ಗೆ ಹೋಗಿ ಅಟೆಂಡ್ ಮಾಡಿದೆ. ಯಾಕೆಂದರೆ ನನ್ನ ಕುಂದನ್ ಸ್ವಲ್ಪ 2 ಸಲ ಹರ್ಟ್ ಮಾಡ್ಕೊಂಡಿದ್ದ. ನನ್ನ ಕುಂದನ್ ತುಂಬ ತುಂಟ ಇದ್ದಾನೆ. ಆ್ಯಂಡ್ ಸ್ವಲ್ಪ ಮಕ್ಕಳನ್ನ ಕಳಿಸ್ಬೇಕಾದ್ರೆ ನನಗೆ ಸೇಫ್ಟಿ ಬೇಕಾಗಿತ್ತು. ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿತ್ತು. ಯಾಕೆಂದರೆ ಕೆಲವೊಂದು ಸಲ ಯಾರಾದರೂ ಬಂದು ಕಳಿಸ್ಕೊಡಿ, ನಾವು ಇವ್ರ ಕಡೆನೋ ನಮಗೆ ಗೊತ್ತು ಅಂತ ಏನಾದರೂ ಕಳಿಸ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಯೂಶಲಿ ಕಳಿಸಲ್ಲ ಯಾರು ಟೀಚರ್ಸ್, ಬೈ ಚಾನ್ಸ್ ಮಿಸ್ ಆಗಿ ಗೊತ್ತಿರೋ ಕೆಲವೊಂದು ಸಲ ಫೇಸ್ ನೋಡ್ದಂಗಿರುತ್ತೆ, ಕೆಲವೊಂದು ಸಲ ನಮಗೆ ಕಾಲ್ ಮಾಡದೆ ಕಳಿಸೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಅದೊಂದು ನನ್ನ ಯಾವ ರೀತಿ ಅವರು ಕಳಿಸ್ಬೇಕು, ಯಾವ ರೀತಿ ವೆರಿಫೈ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಯಿತು. ಸೊ ಅದೊಂದು ನಾನು ಅವರಿಗೆ ಕ್ಲಿಯರಾಗಿ ಹೇಳಿದೆ. ಈವನ್ ಕೆಲವು ಸ್ಕೂಲಲ್ಲಿ ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿ ಕಳಿಸ್ತಾರೆ, ಕೆಲವು ಸ್ಕೂಲಲ್ಲಿ ಕಾಲ್ ಮಾಡಿಬಿಟ್ಟು ಕಳಿಸ್ತಾರೆ. ಸೊ ನಾನು ಅವರಿಗೆ ಕ್ಲಿಯರಾಗಿ ಒಂದು ಸಲ ಡಿಸ್ಕಸ್ ಮಾಡಬೇಕಾಯ್ತು ಇದ್ರ ಬಗ್ಗೆ. ಸೊ ಆ ಮ್ಯಾಟರ್ ಬಗ್ಗೆ ಎಲ್ಲವುದು ನನಗೆ ಯಾವ್ದ್ಯಾವುದು ಮೈಂಡಲ್ಲಿತ್ತು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಅಂತ, ಆ ಮ್ಯಾಟ್ರ್ ಬಗ್ಗೆ ಎಲ್ಲವುದು ಅವ್ರ ಜೊತೆ ಡಿಸ್ಕಸ್ ಮಾಡಿದೆ. ಓಕೆ, ದಟ್ಸ್ ನೈಸ್. ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಇರುತ್ತೆ. ಒಂದೊಂದು ಗ್ರೂಪ್ ಮಾಡಿ ಅದನ್ನ ಕನ್ವರ್ಸೇಷನ್, ಯಾಕೆಂದ್ರೆ ಮ್ಯಾಮ್ ಮ್ಯಾಮ್ ಸೊ ಪ್ಲೀಸ್ ಅದನ್ನೊಂದು, ಯಾಕೆಂದ್ರೆ ಕನ್ವರ್ಸೇಷನ್ ಮಾಡಬೇಕಾದ್ರೆ ಅವ್ರ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಯಾವ್ಯಾವ ವರ್ಡ್ ಯೂಸ್ ಮಾಡಬೇಕು ಅನ್ನೋದೆಲ್ಲ ನಿಜವಾಗ್ಲೂ ಅದೊಂದು ತುಂಬ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಅವ್ನ ಫ್ಲೂಯೆನ್ಸ್ ಇಂಪ್ರೂವ್ ಆದರೆ ನನಗೂ ತುಂಬ ಖುಷಿ ಆಗುತ್ತೆ. ಸೊ ಪ್ಲೀಸ್ ಅದೊಂದು ಮೆಥಡ್ ಯೂಸ್ ಮಾಡ್ತಿದ್ರೆ ಅಂತ ಓಕೆ ಖುಷಿ ಆಯಿತು. ಆ್ಯಂಡ್ ವಾಶ್ರೂಮಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಚಿಕ್ಕ ತಪ್ಪುಗಳು ಮಾಡ್ತಾರೆ, ಹೋಗ್ತಾರೆ, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನನ್ನ ಮಗನೇ ಸಾಕು, ಅವ್ನಿಗೆ ಕುತ್ಕೊಳಕ್ ಬೋರ್ ಆಗುತ್ತೆ ಅಂದರೆ ವಾಶ್ರೂಮ್ ಅಂದ್ಬಿಟ್ಟು ಹೋಗ್ಬಿಟ್ಟು ನೆಪದಲ್ಲಿ ಕೈ ತೊಳ್ಕೊಂಡು ಆ ಕಡೆ ನೋಡ್ದು ಟೈಮ್ ಪಾಸ್ ಮಾಡ್ತಿದ್ದಾನೆ. ಆ್ಯಂಡ್ ಮಕ್ಕಳು ಹೋದಾಗ ಗಲಾಟೆ ಮಾಡೋದು, ಹೊಡಿಯೋದು, ನೀರು ಹೆಚ್ಚೋದು ಅದೆಲ್ಲ ಮಾಡ್ತಾರೆ. ಸೊ ಅಲ್ಲಿ ಒಂದು ಸೇಫ್ಟಿ ಇರಲೇಬೇಕು. ವಾಶ್ರೂಮಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನ್ಯೂಸ್ ಬೇರೆ ವಿಡಿಯೋಸ್ ಎಲ್ಲ ನೋಡಿದಾಗ. ಸೊ ಪ್ಲೀಸ್ ವಾಶ್ರೂಮಲ್ಲಿ ಒಬ್ರು ಪರ್ಸನ್ನ ಇರ್ತಾರೆ ಅಂತ ಆಮೇಲೆ ಅವ್ರು ಕರೆದು ಅಂತ ಹೋಗೋದು, ಇವ್ರು ಕರೆದು ಅಂತ, ಆ ಒಂದು ನಿಮಿಷ ಸಾಕು ಏನಾದರೂ ಆಗೋದಕ್ಕೆ. ಸೊ ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ವಾಶ್ರೂಮಲ್ಲಿ ಒಂದು ಪರ್ಸನ್ ಇದೆ ಅಂದರೆ ಲೆಟ್ ದೆಮ್ ಸ್ಟೇ, ಅವ್ರು ಅಲ್ಲೇ ಇರಬೇಕು. ಮಕ್ಕಳು ಹೋಗೋವರೆಗೂ 1 ನಿಮಿಷ ಸಾಕು, ಒಂದು ಮಗುಗೆ ಏನಾದರೂ ಆಗುತ್ತೆ. ಆ್ಯಂಡ್ ಅವರು ವಾಶ್ ಮಾಡ್ತಾ ಇರ್ಬೇಕು. ಈಗ ಒಂದು ಮಗು ಒಳಗಡೆ ಹೋಗಿದೆ ಅಂದರೆ ಅವ್ನು ಎಷ್ಟೊತ್ತಿಗೆ ಬರ್ತಾನೆ ಸ್ವಲ್ಪ, ಯಾಕೆಂದ್ರೆ 5 ನಿಮಿಷ 10 ನಿಮಿಷ ಸುಮ್ಮನೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿರ್ತಾರೆ, ನೀರು ಎರಿಸ್ತಾರೆ. ಏನಾದರೂ ಒಂದು ಮಗು ಬಂದು ಇನ್ನೊಂದು ಮಗು ಹರ್ಟ್ ಮಾಡ್ಬೋದು, ತುಂಬ ಚಾನ್ಸಸ್ ಆಗಿದೆ. ಆ ರೀತಿ ಜಗಳ ಆಡ್ಬೋದು. ಪ್ಲೀಸ್ ವಾಶ್ರೂಮಲ್ಲಿ ಅದೊಂದ್ರೆ ಅಲ್ಲಿ ಇಲ್ಲೊಂದು ಪರ್ಮನೆಂಟ್ ಆಗಿರ್ತಾರೆ, ಮೇಲೆ ಒಬ್ಬರು ಪರ್ಮನೆಂಟ್ ಆಗಿರ್ತಾರೆ. ಯಾಕೆಂದ್ರೆ ಅವ್ರ ಮಕ್ಕಳಿಗೆ, ಕೆಲವು ಮಕ್ಕಳಿಗೆ ಇದು ಚಟಿ ಹಾಕೊಳಕ್ ಬರಲ್ಲ, ಬೆಲ್ಟ್ ಹಾಕೊಳಕ್ ಬರಲ್ಲ. ಮೀನ್ಸ್ ಕೂತ್ಕೊಂಡು ಅವರು ಇವಾಗೂ ಕೂತಿದ್ದಾರೆ ನೋಡಿಮ್ಮ, ಕೂತ್ಕೊಂಡು ಅವರೆಲ್ಲ ಹಾಕಿ ಕ್ಲೀನಾಗಿ ಮಾಡಿ ಕಳಿಸ್ತಾರಮ್ಮ. ನನ್ನ ಮಗು ಸ್ವಲ್ಪ ವರ್ಷ ಅವನು ಸ್ವಲ್ಪ ಜಾಸ್ತಿ ಆಟ ಆಡ್ತಿದ್ದ, ಶೀತ ಅಂತ ಜಾಸ್ತಿ ಆಗ್ತಿದ್ದ. ಮೇ ಬಿ ಅದು ಮಿಸ್ ಆಗ್ತಿತ್ತು ಅನ್ಸುತ್ತೆ, ಬಟ್ ಫಾಲೋ ಮಾಡ್ತಿದ್ದೀರಾ. ಬಟ್ ಸ್ಟಿಲ್ ಸ್ವಲ್ಪ ಇದಾಗಿ. ಆ್ಯಂಡ್ ಕ್ಲಾಸ್ ರೂಮಲ್ಲಿ ನನ್ನ ನರ್ಸರಿ LKG UKG ಆಯಿತು, ಹೋಲಲ್ಲಿ 2 ಟೀಚರ್ಸ್ ಕಂಪಲ್ಸರಿ ಇರಲೇಬೇಕು. ಯಾಕೆಂದರೆ ಒಂದ್ಸಲ ಲಾಸ್ಟಿಗೆ ಅವ್ನಿಗೆ ಹೇಗೆ ಏಟಾಯಿತು ಅಂತಂದರೆ, ಒಬ್ರು ಮ್ಯಾಮ್, ಹಳೆ ಪ್ರಿನ್ಸಿಪಲ್ ಮ್ಯಾಮ್ ಒಬ್ರು ಟೀಚರ್ಸ್ ಕರ್ತಿದ್ದಾರೆ. ಜಿಂಗ್ಲಿ ಮ್ಯಾಮಿಗೆ ಒಬ್ಬರನ್ನೇ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಕ್ಯೂನಲ್ಲಿ ಇದ್ದಾರೆ. ನಾನು ಕುಂದನ್ ಇನ್ನೊಬ್ರು ನಿಧಾನ ಪುಷ್ ಮಾಡ್ದೆ, ಅವ್ನು ಸ್ವಲ್ಪ ಪುಷ್ ಮಾಡ್ದೆ, ಅವನಿಗೆ ಇಲ್ಲಿ ಈ ಎಡ್ಜ್ ಬಂದು ಹರ್ಟ್ ಆಯಿತು.
2 ಟೀಚರ್ಸ್ನ ಈ ಪ್ರಿನ್ಸಿಪಲ್ ಆಗಲಿ ಬೇರೆಯವರಾಗಲಿ ಯಾರು ಕರೆದಾಗ ಒಬ್ರು ಟೀಚರ್ಸ್ ಅಟ್ ಎ ಟೈಮ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ತುಂಬಾನೇ ಕಷ್ಟ ಮಕ್ಕಳು ಮೇಂಟೈನ್ ಮಾಡಿ. ಸೊ ಟೀಚರ್ಸ್ನ ದಯವಿಟ್ಟು ಯಾರು ಡಿಸ್ಟರ್ಬ್ ಮಾಡಬಾರ್ದು, ಅದೊಂದು ಹೇಳ್ಬಿಡಿ ಮ್ಯಾಮ್. ಮತ್ತೆ ಕರೆಯೋದು ಏನಕ್ಕಾದ್ರೂ ಕೆಲಸ ಇರುತ್ತೆ, ಬಟ್ ಕರೆಯೋದು ಅವ್ರಿಗೆ ಡಿಸ್ಟರ್ಬ್ ಮಾಡಿದ್ರೆ ಒಬ್ರು ಟೀಚರ್ಸ್ ಅವ್ರ ಕೈಲಿ ಇಷ್ಟು ಮಕ್ಳು, ನಮಗೆ ಒಬ್ರು ಮಕ್ಕಳನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಟ್ ದೋಸ್ ಪೀಪಲ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಅವರಿಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗಬಾರ್ದು. ಅವ್ರನ್ನ ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಅವ್ರು 100% ದೇ ವಿಲ್ ಟೇಕ್ ಕೇರ್. ಸೊ ಅದೊಂದು ಪ್ಲೀಸ್ ಅದು ಮಾತ್ರ ನಾವು ತುಂಬಾ ಕೇರ್ ಮಾಡ್ತಾ ಇದ್ದೀವಿ, ಯಾಕೆಂದ್ರೆ ನಮ್ಗೆ ಒಂದೊಂದು ಮಗು ಇಂಪಾರ್ಟೆಂಟ್. ಅದ್ರಲ್ಲಿ ಆ ಗ್ರೂಪಲ್ಲಿ ನಿಮ್ ಮಗು ಯಾವ್ದು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಆದ್ರೆ ವಿ ವಿಲ್ ಟೇಕ್ ಕೇರಿಂಗ್ ಆಲ್ ಟುಗೆದರ್, ಒನ್ ಮೀನ್ಸ್ ನಾವೆಲ್ಲಾನು ಒಂದೇ ತರ ನೋಡ್ತಾ ಇದ್ದೀವಿ. ಎಲ್ಲಾ ಮಕ್ಕಳನ್ನು ನಮ್ಗೆ ಒಂದೇನೆ. ಇವಾಗ ನಮ್ಮ ಒಳಗಡೆ ಸ್ಕೂಲ್ ಕೂಡ ಸ್ಟೆಪ್ ಇನ್ ಆಗಿದ ತಕ್ಷಣ ಅವಾಗ ನೀವಲ್ಲ ತಾಯಂದ್ರು, ನಾವು ತಾಯಂದ್ರು. ನಾನು ಪ್ರತಿ ಕ್ಲಾಸ್ಗೂ ಹೋಗಿ ಇವಾಗೂ ಜಸ್ಟ್ ನಾನು ಅಲ್ಲೇ ಇದ್ದೆ. ಏನ್ ಗೊತ್ತಾ, ನಿಮ್ಮ ಕ್ಲಾಸ್ಗೆ ಹೋದ್ರೆ ನನ್ನ ಮೈಂಡ್ ರಿಲೀಫ್ ಆಗೋದು. ನಮ್ಗೆ ಎಷ್ಟೋ ಸ್ಟ್ರೆಸ್ ಇದೆ, ಅದೇನೋ ಗೊತ್ತಿಲ್ಲ. ನರ್ಸರಿ LKG ಹೋಗಿದ ತಕ್ಷಣ ಏನೋ ಒಂಥರ ರಿಲ್ಯಾಕ್ಸೇಷನ್, ಏನೋ ಒಂಥರ ಬ್ಲಾಸ್ಟ್ ಆಗುತ್ತೆ ಒಳಗಡೆಯಿಂದ, ಏನೋ ಒಂಥರ ಹ್ಯಾಪಿನೆಸ್, ಆ ಮಾತುಗಳು ಎಷ್ಟು ಚೆನ್ನಾಗಿರುತ್ತೋ. ಸೊ ನಾವು ಹೋಗ್ತಾನೆ ಇರ್ತೀವಿ ಕ್ಲಾಸ್. ಅದೇ ಚಾಕ್ಲೇಟ್ ಅವ್ರು ಹೇಳಿದ್ರು, ಬಟ್ ಸ್ಟಿಲ್ ವಿ ಆರ್ ಸೆಲ್ಲಿಂಗ್. ನಾನು ನೋಡ್ತಾ ಇದ್ದೀನಿ ಡೈಲಿ ನನ್ನ ಮಗ ಒಂದೊಂದು ಚಾಕ್ಲೇಟ್ ಇಟ್ಕೊ ಬರ್ತಿದ್ದಾನೆ. ಐ ಆಮ್ ನಾಟ್ ಗಿವಿಂಗ್ ಇನ್ ಮೈ ಹೋಮ್. ನಾನು ಇವತ್ತಿನ ಚಾಕ್ಲೇಟ್ ಕೊಡೋದೇ ಇಲ್ಲ, ಬರೀ ಅವರು ಇವರು ಕೊಟ್ಟಿದ್ದೆ ಚಾಕ್ಲೇಟ್, ಅದು ಅವನಿಗೆ ಅಣ್ಣನ ಡಸ್ಟ್ಬಿನ್ ಹಾಕಿದ್ದೆ. ಎಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಗೊತ್ತಾ ನಿಮಗೆ? ನಮ್ಮ ಮಕ್ಕಳು ಎಷ್ಟೊಂದು ನಾವು ದುಡ್ಡು ಟೀಚರೇ, ಬಟ್ ನಾನು ಹೇಳ್ಕೊಡೋದಕ್ಕೂ ನೀವು ಹೇಳ್ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ನಮ್ಮ ದಿವ್ಯ ಮ್ಯಾಮ್ ಹೇಳಿದ್ರು, ಅಮ್ಮ ನೋ ಇಟ್ ಇಸ್ ರಾಂಗ್ ಅಮ್ಮ, ಮೈ ದಿವ್ಯ ಮ್ಯಾಮ್ ಟೋಲ್ಡ್ ಮೀ ಅಂತಾರೆ. ಸೊ ಗ್ರಾಮರ್ ಪ್ಲೀಸ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಎಷ್ಟು ನಿಮಗೆ ಗ್ರಾಮರ್ ಗೊತ್ತಿದೆ, ಬಟ್ ಮಕ್ಕಳಿಗೆ ನೀವು ಹೇಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಗ್ರಾಮರ್ ಒಂದು ತುಂಬ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಇದು ಮಾಡಿ. ಆಮೇಲೆ ವೈಲ್ ಸೆಟ್ಟಿಂಗ್ ನೀವು ಮಕ್ಕಳಿಗೆ ಕಳಿಸ್ತಿರಲ್ಲ ಈಗೆಲ್ಲ. ಹೌ ಮೆನಿ ಆಫ್ ಯು ಡೋಂಟ್ ನೋ ಕನ್ನಡ? ಒಂದು ಹೀಗೆ ಟಾಪಿಕ್ ಇತ್ತು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ ಬಂದೆ. ಸೊ ಎಷ್ಟೋ ಸ್ಯಾಟಿಸ್ಫೈ ಆಯಿತು, ಏಕೆಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ತುಂಬ ನಾವು ಇಶ್ಯೂಸ್ನ ಕೇಳ್ತಾ ಇದ್ದೀವಿ ಅಲ್ವಾ, ಸ್ಕೂಲಲ್ಲಿ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಮಕ್ಕಳನ್ನ ತುಂಬ ಕೇರ್ ಮಾಡಬೇಕು. ಈಗಿನ ಜನ್ರೇಷನಲ್ಲಂತೂ ತುಂಬಾ ಇಂಪಾರ್ಟೆಂಟ್. ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲೇಬೇಡಿ. ಎಲ್ಲರೂ ಅಷ್ಟೇ, ಸ್ಕೂಲಲ್ಲಿ, ಮನೇಲಿ, ಹೊರಗಡೆ ಮಕ್ಕಳನ್ನ ತುಂಬ ಕೇರ್ ಮಾಡಿ. ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಆ್ಯಂಡ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ನನ್ನ ಕುಂದನ್ಗೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟೆ. ಅವನಿಗೆ ಎಗ್ ಎಲ್ಲ ಬೇಯಿಸ್ಬಿಟ್ಟು ಕಟ್ ಮಾಡಿಬಿಟ್ಟು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಮೆಣಸು ಹಾಕಿ ಕೊಟ್ಟೆ. ಆ್ಯಂಡ್ ನಂದೀಪ್ ಕೂಡ ಬಂದಿದ್ದರು. ಸೊ ಎಲ್ಲ ಟೇಸ್ಟ್ ಮಾಡಿದ್ರು, ಚೆನ್ನಾಗಿದೆ ಅಂತ ಹೇಳಿದರು. ನಾನು ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದೆ. ನಮ್ಮ ಕುಂದಂಗೆ ಚಪಾತಿ ಬೀಟ್ರೂಟ್ ಪಲ್ಯ ಅಂದರೆ ತುಂಬ ಇಷ್ಟ. ಅವ್ನು ತುಂಬ ಚೆನ್ನಾಗಿ ಊಟ ಮಾಡ್ತಾನೆ. ಬೀಟ್ರೂಟ್ ಅವ್ನು ಹಸಿದೇ ತಿಂತಾನೆ, ಬಟ್ ನಾನು ಹಸಿದಷ್ಟು ಕೊಡೋಕ್ಕೆ ಹೋಗಲ್ಲ, ಸ್ವಲ್ಪ ಕೊಡ್ತೀನಿ ಅಷ್ಟೇ. ನಾನಿಲ್ಲಿ ಫಸ್ಟ್ ಬೀಟ್ರೂಟ್ ಪಲ್ಯ ಮಾಡೋದಕ್ಕೆ ಚೆನ್ನಾಗಿ ಅದನ್ನು ತೊಳೆದು ಪೀಲ್ ಮಾಡಿಬಿಟ್ಟು ಚೆನ್ನಾಗಿ ತುರ್ಕೊಂಡೆ. ಇದಾದಮೇಲೆ ನೆಕ್ಸ್ಟ್ ಒಗ್ಗರಣೆಗೆ ಅಂದ್ಬಿಟ್ಟು ಸ್ವಲ್ಪ ಒಂದು ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ ಮತ್ತು ಮಸ್ಟರ್ಡ್ ಸೀಡ್ಸ್, ಸ್ವಲ್ಪ ಎಣ್ಣೆ ಇಷ್ಟು ಹಾಕಿದರೆ ಮುಗೀತು. ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಬಿಟ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ಬೀಟ್ರೂಟ್ ಪಲ್ಯ ರೆಡಿ ಆಗುತ್ತೆ. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಎಲ್ಲರೂ ಚಪಾತಿ ಸಾಫ್ಟಾಗಿ ಬರಲ್ಲ ಅಂದರೆ ಅದು ಮಾಡೋ ಮೆಥಡ್ ಕರೆಕ್ಟಾಗಿ ಮಾಡಿದರೆ ಸಾಫ್ಟಾಗಿ ಬರುತ್ತೆ. ಫಸ್ಟ್ ನೀವು ಹಿಟ್ಟನ್ನು ಬಿಡಿಸ್ಬೇಕಾದ್ರೆ ತುಂಬ ಸಣ್ಣದಾಗಿ ಬಿಡಿಸಿ, ಅವ್ರಿಗೆ ಹೇಳಿಬಿಡಿ ತುಂಬ ಸಣ್ಣದಾಗಿ ಬಿಡಿಸಿ ಅಂತ. ಈಗ ಇನ್ನೂ ಹಳೆ ಮಿಷಿನ್ ಯೂಸ್ ಮಾಡ್ತಿರ್ತಾರೆ ಅಲ್ವಾ, ಅದರಲ್ಲಿ ಹಿಟ್ಟು ಅಷ್ಟೊಂದು ಸಾಫ್ಟಾಗಿ ಬರಲ್ಲ, ಮೀಡಿಯಮ್ ಹಾಕ್ಕೊಡ್ತಾರೆ, ಅದರಲ್ಲಿ ಚೆನ್ನಾಗಿ ಬರಲ್ಲ. ಓಕೆ, ಸೊ ಈಗ ಹೊಸ ಮಿಷಿನ್ ಇದೆ ಬಂದಿದೆ ಅಲ್ವಾ, ಈ ಹೊಸ ಮಿಷಿನಲ್ಲಿ ನೀವು ಹಿಟ್ಟನ್ನ ಅವ್ರಿಗೆ ಹೇಳಿ ಹಿಟ್ಟನ್ನು ಸಣ್ಣದಾಗಿ ಬಿಡಿ ಅಂತ. ಆ ಹಿಟ್ಟೊಂದು ಸಖತ್ ಸಣ್ಣದಾಗಿ ಬಿಡ್ತಾರೆ. ಅದು ಹೇಗೆ ಅಂದರೆ ನಾವು ಪೌಡರ್ ಹಾಕ್ಕೊಡ್ತೀವಲ್ವ ಫೇಸ್ಗೆ, ಆ ರೀತಿ ಇರುತ್ತೆ. ಆ ರೀತಿ ನಾವು ಸಾಫ್ಟಾಗಿ ಹಿಟ್ಟನ್ನ ಬಿಡಿಸಿದಾಗ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಫಸ್ಟ್ ಅದನ್ನು ನೀವು ಫಸ್ಟ್ ಸ್ಟೆಪ್ ಇದನ್ನ ಫಾಲೋ ಮಾಡಿ. ಆಮೇಲೆ ನೆಕ್ಸ್ಟ್ ನೀವು ಹಿಟ್ಟನ್ನ ಮಿಕ್ಸ್ ಮಾಡಬೇಕಾದ್ರೆ ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಆಯಿಲ್ ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡಿ, ಆಮೇಲೆ ಅದ್ರ
ತಕ್ಕನಾಗಿ ನೀರನ್ನ ಮಿಕ್ಸ್ ಮಾಡಬೇಕು, ನೀರನ್ನ ಹಾಕಬೇಕು. ನೀರನ್ನ ಇಲ್ಲಿ ಜಾಸ್ತಿನೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು, ಮೀಡಿಯಮ್ ಆಗಿ ಹಾಕಬೇಕು. ಹಿಟ್ಟು ತುಂಬ ತೆಳುವು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಮೀಡಿಯಮ್ಮಾಗಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ಸಣ್ಣದಾಗೆಲ್ಲ ಉಂಡೆ ಮಾಡ್ಕೊಳ್ತೀರಲ್ವ, ಅದಾದಮೇಲೆ ಸ್ವಲ್ಪ ಅದಕ್ಕೆ ಹಿಟ್ಟನ್ನು ಉದುರಿಸ್ಕೊಬಿಟ್ಟು ನೀವು ಚಿಕ್ಕದಾಗಿ ರೌಂಡ್ ಮಾಡಿಟ್ಕೊಳ್ಳಿ. ಎಲ್ಲದನ್ನು ಚಿಕ್ಕದಾಗಿ ಎಲ್ಲ ರೌಂಡ್ ಮಾಡಿಟ್ಟಿದ್ಮೇಲೆ ಒಂದೊಂದಾಗಿ ಅದನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಒಂದು 2-3 ಡ್ರಾಪ್ಸ್ ಎಣ್ಣೆನ ಸರ್ವಿ ಮತ್ತೆ ಫೋಲ್ಡ್ ಮಾಡಿ, ಮತ್ತೆ ಅದಕ್ಕೆ 2-3 ಡ್ರಾಪ್ ಎಣ್ಣೆನ ಸರ್ಬಿಟ್ಟು ಮತ್ತೆ ಫೋಲ್ಡ್ ಮಾಡಿ. ಈ ರೀತಿ 2 ಫೋಲ್ಡಿಂಗ್ ಮೆಥಡಲ್ಲಿ ನೀವು ಆಯಿಲ್ನ ಸ್ಪ್ರೆಡ್ ಮಾಡಬೇಕು. ಬಟ್ ಅದರಲ್ಲಿ ಹಿಟ್ಟಿರಬೇಕು, ಓಕೆನಾ? ಮೊದಲೇ ಹೇಳಿದ್ದೀನಿ, ಹಿಟ್ಟನ್ನ ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಚಿಕ್ಕದಾಗಿ ರೌಂಡಾಗಿ ಲಟ್ಟಿಸಿ ಅದ್ರ ಮೇಲೆ ನೀವು ಆಯಿಲ್ನ ಸ್ಪ್ರೆಡ್ ಮಾಡಬೇಕು. ಆಗ ಮಾತ್ರ ನಿಮಗೆ ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಚೆನ್ನಾಗಿ ಲಟ್ಟಿಸಿ. ತುಂಬ ಸಣ್ಣದಾಗೂ ಲಟ್ಟಿಸ್ಬೇಡಿ, ತುಂಬ ದಪ್ಪನೂ ಲಟ್ಟಿಸ್ಬಾರ್ದು, ಮೀಡಿಯಮಲ್ಲಿ ಲಟ್ಟಿಸ್ಬೇಕು, ಓಕೆನಾ? ಅದಾದಮೇಲೆ ಈ ರೀತಿ ಚೆನ್ನಾಗಿ ಬೇಯಿಸಿ. ನೀವು ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಬೇಯಿಸಬೇಕು, ತುಂಬ ಲೋ ಫ್ಲೇಮಲ್ಲಿ ಚಪಾತಿನ ಬೇಯಿಸೋಕ್ಕೆ ಹೋಗ್ಬಿಡಿ. ಹೈ ಫ್ಲೇಮಲ್ಲಿ ಬೇಯಿಸಿ. ಆ್ಯಂಡ್ ಸ್ವಲ್ಪ ಅದು ಡ್ರೈ ಆದ ತಕ್ಷಣ ಅದನ್ನು ಮತ್ತೆ ಮಗ್ಚಾಕಬೇಕು. ಆ್ಯಂಡ್ ನಿಮಗೆ ಹೆಲ್ಪ್ ಬೇಕು ಅಂದರೆ ಯಾವುದಾದ್ರು ಒಂದು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಈ ಮೆಥಡ್ ನೀವು ಯೂಸ್ ಮಾಡಿದರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಆ್ಯಂಡ್ ನೀವು ಚಪಾತಿ ಎಲ್ಲ ಬೇಯಿಸಾದ್ಮೇಲೆ ಅದನ್ನು ಹಾಗೆ ಹೊರ್ಗಡೆ ಬಿಟ್ಬಿಡಿ, ಮತ್ತು ಅದು ಡ್ರೈ ಆಗುತ್ತೆ. ನೀವು ಅದನ್ನು ಒಂದು ಬಾಕ್ಸಿಗೆ ಇಟ್ಬಿಟ್ಟು ಒಂದ್ರ ಮೇಲೆ ನೀವು ಚಪಾತಿನ ಬಾಕ್ಸ್ ಒಳಗಡೆ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ. ನೀವು ಹೊರಗಡೆ ಬಿಟ್ಟರೆ ಅದು ಮತ್ತೆ ಡ್ರೈ ಆಗುತ್ತೆ, ಗಟ್ಟಿ ಆಗುತ್ತೆ. ಒಂದು ಬಾಕ್ಸಲ್ಲಿ ಹಾಕಿಟ್ರೆ ಅದು ನೀವು ಬೆಳಗಿಂದ ಸಂಜೆವರೆಗೂ ಇಟ್ಟರು ಅದು ಸಾಫ್ಟಾಗಿ ಇರುತ್ತೆ. ಈ ಮೆಥಡ್ ಎಲ್ಲ ಫಾಲೋ ಮಾಡಿದರೆ 100% ನಿಮ್ಮ ಚಪಾತಿ ಸಾಫ್ಟಾಗಿರುತ್ತೆ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.